ನನ್ನ ಹೆಸರು ಜಯಕುಮಾರು, ನನ್ನ ಮಿಸಸ್ ಶೀಲಾ. ನನಗೆ 3 ಮಕ್ಕಳು. ಒಂದು ಮಗ, 2 ಹೆಣ್ಮಕ್ಳು. ಒಂದು ಮಗ ರಾಕಿ, ಮರಿಯಾ ಏಂಜಲ್, 3ನೇ ಮಗಳು ಟೀನಾ. ನಮ್ಮ ಮಗಳು 3ನೇ ಮಗಳು ಟೀನಾ ಅಂತೇಳಿ. ಅವಳಿಗೆ ತುಂಬಾ ಹುಷಾರಿರ್ಲಿಲ್ಲ. ಒಂದು ಚಿಕ್ಕ ಕ್ಲಿನಿಕ್ ಅಲ್ಲಿ ನಾವು ತೋರಿಸಿದ್ವಿ. ಅಲ್ಲಿ ಡಾಕ್ಟರ್ ಅವ್ರು ಏನ್ ಹೇಳಿದ್ರು, 3 ದಿನ ಇಂಜೆಕ್ಷನ್ ಟ್ಯಾಬ್ಲೆಟ್ ಎಲ್ಲ ಕೊಡ್ತಾ ಇದ್ರು. ನಾವು ಅವಳಿಗೆ ಹಾಕ್ಸ್ಬಿಟ್ಟು ಬಂದಾಗ ನಾರ್ಮಲ್ ಆಗಿರ್ತಾ ಇದ್ದು, ಜ್ವರ ಬಿಟ್ಟು ಬಿಟ್ಟು ಬರ್ತಾ ಇದ್ದು. ನನ್ನ ಹೆಸರು ಟೀನಾ. ನಾನು ಬಂದು ಫಸ್ಟ್ ನನಗೆ ಸುಸ್ತಾಗಿತ್ತು. ಆಮೇಲೆ ಏನು ಮಾಡಿದ್ರು ಅಂತ ನನಗೆ ಗೊತ್ತಿಲ್ಲ. ಚೆಸ್ಟ್ ಪೇನ್ ಬರ್ತಾ ಇದೆ ಅವ್ರಿಗೆ. ಏನಮ್ಮ ಆಯ್ತು ಅಂದ್ರೆ ಎಲ್ಲ ಡ್ಯಾಡಿ ನನ್ನ ಚೆಸ್ಟ್ ಪೇನ್ ಆಗುತ್ತೆ, ಬೇರೆ ಬರ್ತಾ ಇದೆ, ಸುಸ್ತಾಗ್ತಾ ಇದೆ, ನನಗೆ ಏನು ಮಾಡೋದು ಗೊತ್ತಿಲ್ಲ ಅಂದ್ರೆ. ಸರಿ, ಬೆಳಗ್ಗೆ ಒಂಥರ ಆದರೆ ನೈಟ್ ಇರ್ತಿರೋ ಜ್ವರವಾಗುತ್ತೆ. ಅವಾಗ ಏನು ಮಾಡೋಣ, ಡಾಕ್ಟರ್ ತೋರಿಸಿದ್ದಾರೆ. ಹೋಗಿ ತೋರಿಸ್ಬಿಟ್ಟು ಏನು ಡಾಕ್ಟರ್ ಈ ಥರ ಆಗುತ್ತೆ, ಏನು ಮಾಡೋಣ ಅಂದ್ರೆ 3 ಡೇಸ್ ಆಯಿತು. ಆಮೇಲೆ ಅದು ಬ್ಲಡ್ ಟೆಸ್ಟ್ಗೆ ಕೊಟ್ಟಿದ್ದಾರೆ. ಸರ್, ಡೆಂಗ್ಯೂದು, ಟೈಫಾಯ್ಡ್, ವೈರಲ್ ಫೀವರ್ ಬರ್ದು ಕೊಟ್ಟಿದ್ದಾರೆ. ನಾನು ತಗೊಂಡೋಗಿ ಬ್ಲಡ್ ಚೆಕ್ ಮಾಡ್ಕೊಂಡು ಬಂದಾಗ ಅಲ್ಲಿ ಡೆಂಗು ಫೀವರ್ ಇದೆ ಅಂತ ಹೇಳ್ಬಿಟ್ರು. ತಿರ್ಗಾ ನಾನು ಆ ಡಾಕ್ಟರ್ ಹತ್ರ ತಗೊಂಡೋಗಿ ತೋರಿಸಿದಾಗ ಅವ್ರು ಏನ್ ಹೇಳಿದ್ರು, ಇದು ನಮ್ಮ ಕೈಲಿ ಆಗಲ್ಲಮ್ಮ, ನೀವು ಯಾವ್ದಾದ್ರು ಒಂದು ದೊಡ್ಡ ಹಾಸ್ಪಿಟ್ಲ್ ಕರ್ಕೊಂಡೋಗಿ ನೀವು ತೋರಿಸ್ಬೇಕು, ಟ್ರೀಟ್ಮೆಂಟ್ ಮಾಡಬೇಕು ಅಂತ ಹೇಳ್ಬಿಟ್ರು. ಸರಿ ಅಂತೇಳಿ ಅಲ್ಲಿಂದ ನಾನು ಕರ್ಕೊಂಡು ರಾಜಾಜಿನಗರಲ್ಲಿ ಇರುವಂತ ESC ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ನೋಡಿದಾಗ ಅಲ್ಲಿ ಡಾಕ್ಟರ್ ತುಂಬಾ ಸೀರಿಯಸ್ ಆಗ್ಬಿಟ್ಟಿದ್ಲು. ಅವಳು ಕುತ್ಕೊಳ್ಳೋಕೆ ಅವಳ ಕೈಲಿ ಆಗ್ತಾ ಇರ್ಲಿಲ್ಲ. ಆಮೇಲೆ ಅವಳನ್ನ ICU ಅಲ್ಲಿ ಅಡ್ಮಿಟ್ ಮಾಡ್ಬಿಟ್ರು. ಅಡ್ಮಿಟ್ ಮಾಡಿ ಡಾಕ್ಟರ್ ಹೇಳಿದ್ರು, ನಾವು ತಗೊಂಡೋಗಿ ಬ್ಲಡ್ ರಿಪೋರ್ಟ್ ಎಲ್ಲ ನೋಡಿದ್ರು. ತಿರ್ಗಾ ಅವ್ರು ಅಲ್ಲಿ ಬ್ಲಡ್ ಚೆಕ್ಅಪ್ ಮಾಡ್ಬಿಟ್ಟು ಅವ್ರು ಹೇಳಿದ್ರು, ಇಲ್ಲ ಅದು ತುಂಬಾ ಸೀರಿಯಸ್ ಆಗಿದೆ, 48 ನಿಮಿಷ ಮಾತ್ರ ಅವಳಿಗೆ ಟೈಮ್ ಕೊಟ್ಟಿರೋದು ಅಂತ ಹೇಳ್ಬಿಟ್ರು. ಅವ್ಳು ನೋಡಿದ್ರೆ ಫುಲ್ ಬ್ಲಡ್ ಕೌಂಟ್ ಕಡಿಮೆ ಆಗ್ತಾ ಇದೆ, ತುಂಬಾ ಕಷ್ಟ ಆಗುತ್ತೆ, ಹಿಂಗೆ ಕಷ್ಟ ಆಗುತ್ತೆ ಅಂತ ಹೇಳಿದ್ರು. ಅವ್ರು ಏನ್ ಮಾಡಿದ್ರು, ಸರಿ ನಮ್ಮ ಕೈಯಲ್ಲಿ ಸೈನ್ ಎಲ್ಲ ತಗೊಂಡ್ರು. ಅವ್ರು ಹೇಳಿದ್ರೆ ಒಂದ್ಸರಿ ಚೆಸ್ಟ್ ಪೈನ್ ಆಗುತ್ತೆ, ಬ್ಲಡ್ ಮೂಕಲ್ಲಿ ಬ್ಲಡ್ ಬರುತ್ತೆ, ಹೊಟ್ಟೆಲ್ಲ ಹುತ್ಕದ ಆಗ್ಬಿಡುತ್ತೆ, ಮುಂದೆ ತುಂಬಾ ಕಷ್ಟ ಆಗುತ್ತೆ. ಇದರ ಡೆಂಗ್ಯೂದ ಸಿಂಪ್ಟಮ್ಸ್ ನಿಮಗೆಲ್ಲ ಹೇಳ್ತೇನೆ ನೋಡು. ಅವ್ರು ಹೇಳೋ ತರ ಒಂದೊಂದಿಗೆ ಕರೆಕ್ಟ್ ಹಂಗೆ ಆಗ್ತಾ ಇತ್ತು ಸಿಂಪ್ಟಮ್ಸ್. ಅವ್ರು ಏನೇ ಹೇಳ್ತಾರೆ ಡಾಕ್ಟ್ರು ಅದೇ ತರ ನಡೀತಾ ಇತ್ತು, ಒಂದೊಂದಿಗೆ ನಡೀತಾ ಇತ್ತು. ಅವರೆಲ್ಲ ಬ್ಲಡ್ ಕೌಂಟ್ ಕಡಿಮೆ ಆಗಿದೆ, ವೆಂಟಿಲೇಷನ್ ಆಗ್ಬೇಕು ಅಂತ ಹೇಳ್ತಾರೆ. ವೆಂಟಿಲೇಷನ್ ಹಾಕಿ ನೋಡ್ತೀವಿ, ಅದ್ರಲ್ಲಿ ಪ್ರಾಣ ಬಂದ್ರೆ ಓಕೆ, ಇಲ್ಲ ಅಂದ್ರೆ ತುಂಬಾ ಕಷ್ಟ ಅಂತ ಹೇಳಿದ್ರು. ಅವ್ರು ಹೇಳಿದ್ರು ಥೈಸ್ ಅಲ್ಲಿ ಓಪನ್ ಮಾಡ್ಬಿಟ್ಟು ಪೈಪ್ ಹಾಕ್ಬೇಕು ಅಂತ ಹೇಳಿದ್ರು. ಆಮೇಲೆ ಅದು ಆಗ್ಲಿಲ್ಲ ಅಂದ್ರೆ ಬಾಯಲ್ಲಿ ನಿಮ್ಗೆ ಪೈಪ್ ಹಾಕ್ತಿವಿ, ಹಾಕ್ಲಿ, ಅವಾಗ್ಲೂ ನಿಮ್ಗೆ ಸರಿ ಆಗ್ಲಿಲ್ಲ ಅಂತ ಹೇಳಿದ್ರೆ ನಾವೇನು ಮಾಡಕ್ ಆಗಲ್ಲ ಅಂತ ಹೇಳ್ಬಿಟ್ರು. ಆಮೇಲೆ ನಮ್ಮ ಯಜಮಾನ್ರ ಹತ್ರ ಅವ್ರು ಹೋಗ್ಬಿಟ್ಟು ಸೈನ್ ಎಲ್ಲ ಇಸ್ಕೊಂಡ್ರು. ನಾನು ಏನ್ ಮಾಡೋದು ಅಂತೇಳಿ ತುಂಬಾ ಅಳ್ತಾ ಇದೆ, ಅಲ್ಲೇ ಬಿದ್ದು ನಾನು ಅಳ್ತಾ ಇದ್ದೀನಿ, ನನ್ನ ಮಗುಗೆ ಕಾಪಾಡ್ಕೊಡಿ ಅಂತೇಳಿ ತುಂಬಾ ಕಿರ್ಚಿ ನಾನು ಅಳ್ತಾ ಇದ್ದೀನಿ. ತುಂಬಾ ಡೇಂಜರ್ ಝೋನ್ ಅಲ್ಲಿ ಈ ತರ ಪ್ರಾಣ ಬರ ತುಂಬಾ ಕಷ್ಟ ಅಂತ ಹೇಳಿದ್ರು ಅವರು. ಸರಿ, ನಮ್ಮ ಸಿಸ್ಟರ್ ಹತ್ರ ಅಳ್ತಾರೆ, ನಮ್ಮ ವೈಫ್ ಎಲ್ಲ ಅಳ್ತಾರೆ, ಏನ್ ಮಾಡೋಣ ಈಗ, ಡಾಕ್ಟರ್ ಸಡನ್ ಹೇಳ್ಬಿಟ್ರು ಏನ್ ಮಾಡೋಣ ಈಗ ಅಂತ ಹೇಳಿದ್ರು. ಸರಿ, ನಾವ್ ಏನ್ ಮಾಡೋದು ಅಂತಾನೆ ಗೊತ್ತಾಗ್ಲಿಲ್ಲ. ಮಗುಗೆ ಬ್ಲಡ್ ಕೌಂಟಿಂಗ್ ಬೇರೆ ತುಂಬಾ ಕಮ್ಮಿ ಆಗ್ತಿತ್ತು. ಅವರು ಬ್ಲಡ್ಗೆಲ್ಲ ನೀವು ರೆಡಿ ಮಾಡ್ಕೊಳ್ಳಿ, ಬ್ಲಡ್ ಕೌಂಟಿಂಗ್ ತುಂಬಾ ಕಮ್ಮಿ ಆಗ್ತಾ ಇದೆ ಅಂತ ಹೇಳಿದಾಗ ಅವರು ನಮ್ಮ ಯಜಮಾನ್ರವ್ರ ಸಿಸ್ಟರ್ ಮಗ ಬಂದ್ಬಿಟ್ಟು ಅವ್ರ ಫ್ರೆಂಡ್ಸ್ಗೆಲ್ಲ ಹೇಳ್ಬಿಟ್ಟಿದ್ರು ಬ್ಲಡ್ ಎಲ್ಲ ಅರೇಂಜ್ ಮಾಡ್ಕೊಳ್ಳೋಣ ಅಂತೇಳಿ. ಅರೇಂಜ್ ಮಾಡ್ಕೊಂಡಿದ್ವಿ. ಆಮೇಲೆ ಅವ್ರು ಹೇಳಿದ್ರು 48 ನಿಮಿಷ ಆದ್ಮೇಲೆ ನಾವು ಏನು ಮಾಡಕ್ ಆಗಲ್ಲ ಅಂತ ಹೇಳ್ಬಿಟ್ರು. ಆಮೇಲೆ ಅವ್ರು ಡಾಕ್ಟರ್ ಹೇಳಿದ್ರು, ನಮ್ಮ ಯಜಮಾನ್ರ ಹತ್ರ ಎಲ್ಲ ಸೈನ್ ಎಲ್ಲ ಇಸ್ಕೊಂಡಾಗ ನಮ್ಗೆ ಏನ್ ಮಾಡೋದಂತೆ ಗೊತ್ತಾಗ್ಲಿಲ್ಲ. ಮಗು ತುಂಬಾ ಇದಾಗ್ತಾ ಇದೆ, ಹೊಟ್ಟೆ ನೋವು, ಅಳ್ತಾ ಇದ್ದಾಳೆ, ನೀರ್ ಬೇಕು ಅಂತ ಅಳ್ತಾ ಇದ್ದಾಳೆ, ನೀರ್ ಕೊಡ್ಬೇಡಿ ಅಂತ ಹೇಳ್ತಾರೆ. ಆಮೇಲೆ ಯೂರಿನ್ ಸ್ಟಾಪ್ ಆಗೋಯ್ತು. ಆಮೇಲೆ ಅವ್ರು ಏನ್ ಮಾಡಿದ್ರು, ಯೂರಿನ್ ಅಲ್ಲಿ ಒಂದು ಪೈಪ್ ಹಾಕ್ಬಿಟ್ಬಿಟ್ರು. ಆಮೇಲೆ ಅವಳಿಗೆ ಎದೆ ನೋವು ತರ ಆಗ್ತಾ ಇದೆ. ಏನ್ ಮಾಡೋದು, ಡಾಕ್ಟರ್ ಹತ್ರ ಹೋಗಿ ತುಂಬಾ ನಾನು ಜೋರಾಗಿ ಕಿರ್ಚಿ ಡಾಕ್ಟರ್ ಹತ್ರ ಎಲ್ಲ ಬಿದ್ದು ಅಳ್ತಾ ಇದ್ದೀನಿ. ನಮ್ಮ ಮಗುನ ಹೆಂಗಾದ್ರೂ ನೀವು ಕಾಪಾಡ್ಬೇಕು ಅಂತೇಳಿ ತುಂಬಾ ನಾನು ಅಳ್ತಾ ಇದ್ದೀನಿ. ಏನ್ ಮಾಡೋದು ಅಂತ ಗೊತ್ತಿಲ್ವಲ್ಲ. ನನ್ ಮಗು 3 ಮಗು ಇದೆ ನನ್ಗೆ. 3 ಮಗುವಲ್ಲಿ ನನ್ನ ಮಗುನ ನಾನು 3ನೇ ಮಗುನ ಫಸ್ಟ್ ಅಲ್ಲೇ ದೇವ್ರು ತಗೊಂಡ್ಬಿಡ್ತಾರ ಅಂತೇಳಿ ಅಷ್ಟು ಕಣ್ಣೀರಿಂದ ನಾನು ಅಳ್ತಾನೆ ಇದ್ದೆ. ನನ್ನ ಮಗುನ ಹೆಂಗಾದ್ರೂ ಕಾಪಾಡಿ ಅಂತೇಳಿ ನಮ್ಮ ಯಜಮಾನ್ರಿಗೂ ಹೇಳಿದೆ. ನಮ್ಮ ಸಿಸ್ಟರ್ ಹೇಳಿದ್ರು, ಇಲ್ಲ ತರ ನಾವು ಜೀಸಸ್ ಕಾಲ್, ಅವ್ರ ಮಕ್ಕಳೆಲ್ಲ ಜೀಸಸ್ ಕಾಲ್ ಇಂಪಾರ್ಟೆಂಟ್ ಇರುತ್ತಾರೆ, ನನ್ನ ಮಗ ಇಂಪಾರ್ಟೆಂಟ್ ಇದ್ದಾನೆ. ಸರಿ, ಅವ್ರೇನಾದ್ರೆ ಪಕ್ಕದಲ್ಲಿ ಹಾಸ್ಪಿಟಲ್ ಪಕ್ಕದಲ್ಲಿ ಜೀಸಸ್ ಕಾಲ್ ಇರುತ್ತೆ, ಅಲ್ಲಿ ಹೋಗಿ ಪ್ರೇಯರ್ ಮಾಡೋಣ ಅಂದ್ಬಿಟ್ಟು ನಾನು ನನ್ನ ಸಿಸ್ಟರ್ ಹೋಗಿದ್ದೆ ಅಲ್ಲಿಗೆ. ಸಿಸ್ಟರ್ ಅಲ್ಲಿ ಸಿಸ್ಟರ್ ಪ್ರೇಯರ್ ಮಾಡೋ ಸಿಸ್ಟರ್ ಹೇಳಿರ್ತಾರೆ, ನನ್ನ ಮಗಳು ಈ ಥರ ಆಗಿದೆ, ಟೈಫಾಯ್ಡ್ ಡೆಂಗು ಇಲ್ಲ ಹೇಳಿದ್ರು. ಅವರು ತುಂಬ ಸೀರಿಯಸ್ ಕಂಡೀಷನ್, ಡಾಕ್ಟರ್ ಹೇಳಿದ್ರು ಪ್ರಾಣ ಆಗಲ್ಲ, ಸೀರಿಯಸ್ ಕಂಡೀಷನ್, ಡೇಂಜರ್ಸ್ನಲ್ಲಿ ಇದ್ದಾರೆ ಅಂತ ಹೇಳಿದ್ರು. ನಾವು ಏನು ಮಾಡೋದು ಸಿಸ್ಟರ್, ನಾವು ಅದೇ ಜೀಸಸ್ ಬಂದು ಪ್ರೇಯರ್ ಮಾಡ್ಬೋದು. ಅವ್ರು ಹೇಳಿದ್ರು ಧೈರ್ಯ ಕೊಟ್ಟಿದ್ರು ನನಗೆ, ಏನು ಡಾಕ್ಟರ್ ಹೇಳ್ಬಿಟ್ಟು ಏನು ಬೇಜಾರು ಮಾಡಬೇಡ, ನಮ್ಗೆ ದೊಡ್ಡ ಡಾಕ್ಟರ್ ಅವ್ರು ಜೀಸಸ್ ಕ್ರೈಸ್ಟ್ ಇದ್ದಾರೆ, ನೀವು ಪ್ರೇಯರ್ ಮಾಡಿ, ನಮಗೂ ಪ್ರೇಯರ್ ಮಾಡಿ, ನೀವು ಏನು ಭಯಬೇಡ, ಹೋಗಿ ಚಾಪಲ್ 5 ನಿಮಿಷ ಕೂತ್ಕೊಂಡು ಪ್ರೇಯರ್ ಮಾಡಿದ್ದು. ಆಮೇಲೆ ಬಂದಿದ್ದು ನೀವು ಅದೇ ಥರ ಪ್ರೇಯರ್ ಮಾಡಿಬಿಟ್ಟು ಬಂದಿದ್ದೆ. ನಾವು ಬಂದಮೇಲೆ ಸಿಸ್ಟರ್ ಪ್ರೇಯರ್ ಮಾಡಿದ್ದಾರೆ. ಪ್ರೇಯರ್ ಮಾಡಿ ಏನಂದರೆ ಒಂದು ಅದ್ಭುತ ನಡೀತಾ ಇದೆ, ಏನು ಯೋಚನೆ ಮಾಡಬೇಡ, ಇವತ್ತು ಅದ್ಭುತ ನಡೀತಾ ಇದೆ. ಯಾರು ಡಾಕ್ಟರ್ ಹೇಳ್ಬೇಡಿ, ಏನು ಕೇಳಬೇಡ ನೀವು,
ನಮ್ಮ ಜೀಸಸ್ ಏನು ಹೇಳಿದ್ರೆ ಕೇಳಿ, ಅವ್ರಿಗೆ ಒಂದು ಲೈಫ್ ಬರುತ್ತೆ, ಲೈಫ್ ಇರುತ್ತೆ, ಅವ್ರಿಗೆ ಅವ್ರ ಪ್ರಾಣ ಹೋಗಲ್ಲ ಅಂತ ಹೇಳಿದ್ರು ಅವರು. ಅಲ್ಲಿ ಪ್ರೇಯರ್ ಮಾಡ್ಬಿಟ್ಟು ಅಲ್ಲಿ ಒಂದು ಜೀಸಸ್ ಆಯಿಲ್ ಅನ್ನ ನಮ್ಮ ಯಜಮಾನ್ರ ಕೈಲಿ ಕೊಟ್ಟು ಕಳಿಸಿದ್ರು. ನಾನು ಅದನ್ನ ತಗೊಬಂದು ಮಗುಗೆ ಇಟ್ಟೆ. ಆಗ ಡಾಕ್ಟರ್ ಬಂದ್ರು, ಹೆಂಗಿದ್ದಾರೆ ಮಗು ಅಂತ ಕೇಳಿದಕ್ಕೆ, ಈಗ ಏನು ಹೇಳಕ್ಕಾಗಲ್ಲಮ್ಮ, ಇನ್ನು 24 ಗಂಟೆ ಆದ್ಮೇಲೆನೆ ನಾವು ನಿಮ್ಗೆ ಹೇಳೋದು ಅಂತ ಹೇಳಿದ್ರು. ತಿರ್ಗಾ ಡೈಲಿ ನಾವು ಪ್ರೇಯರ್ ಅವ್ರು ಅಲ್ಲಿ ಹೋಗಿ ಫೋನ್ ಮಾಡಿ ಜೀಸಸ್ ಕಾಲಲ್ಲಿ ಪ್ರೇಯರ್ ಮಾಡಿ ಅವರು ನಮ್ಗೆ ಪ್ರೇಯರ್ ಮಾಡಿ ಮಗು ಚೆನ್ನಾಗಾಯ್ತು. ಆಮೇಲೆ 3 ದಿನ ಬಂದ್ಬಿಟ್ಟು ಅವರು ಅಬ್ಸರ್ವೇಷನ್ ಅಲ್ಲಿ ಇರ್ಬೇಕು ಮಗು ಅಂತ ಹೇಳ್ಬಿಟ್ಟು ಅವ್ರು ಅಬ್ಸರ್ವೇಷನ್ ಅಲ್ಲಿ ಇಟ್ರು. ಆಮೇಲೆ ತಿರ್ಗಾ ನಾರ್ಮಲ್ ವಾರ್ಡ್ಗೆ ಹಾಕ್ಬಿಟ್ಟು ಮಗು ಚೆನ್ನಾಗಿದೆ, ಈಗ ಮಗು ಚೆನ್ನಾಗಿದೆ, ಎಲ್ಲಾರ ತರ ಓಡಾಡುತ್ತೆ, ಚೆನ್ನಾಗಿ ಊಟ ಮಾಡ್ತಾ ಇದ್ದಾಳೆ, ಚೆನ್ನಾಗಿ ಸ್ಕೂಲ್ಗೆ ಹೋಗ್ತಾಳೆ ಬರ್ತಾಳೆ. ಇವಾಗ ಯಾವುದೇ ರೀತಿಯಾದಂತ ತೊಂದರೆ ಏನು ಇಲ್ಲ, ಮಗುಗೆ ಆರೋಗ್ಯವಾಗಿದೆ. ಯೇಸು ನನಗೆ ಪುನಃ ಜೀವ ಕೊಟ್ಟಿದ್ದಾರೆ, ಅವರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಹೆಲ್ತ್ ಚೆನ್ನಾಗಿದೆ, ಡೈಲಿ ಪ್ರೇಯರ್ ಮಾಡ್ತಾರೆ. ಜೀಸಸ್ ನಾ ಹೇಳ್ತಾ ಇದ್ದೆ, ನಮ್ಮ ಮಗುಗೆ ಹೇಳ್ತಾ ಇದ್ದೆ ಡೈಲಿ, ನೋಡಮ್ಮ ಪ್ರಾಣ ಜೀಸಸ್ ಕೊಟ್ಟಿದ್ದಾರೆ ನಿಮಗೆ, ಕೊಟ್ಟಿದ್ದಾರೆ, ನೀವು ಡೈಲಿ ಪ್ರೇಯರ್ ಮಾಡಬೇಕು, ಥ್ಯಾಂಕ್ಸ್ ಹೇಳ್ಬೇಕು, ಜೀಸಸ್ಗೆ ಥ್ಯಾಂಕ್ಸ್ ಹೇಳ್ಬೇಕು ನೀವು. ಎಷ್ಟು ಜನ ಡೆಂಗ್ಯೂ ಫೀವರ್ ಬಂದು ಎಷ್ಟು ಜನ ನಮ್ಮ ಮನೆ ಹತ್ರ ಎಷ್ಟು ಒಂದು ಮಗು ತೀರೋದ್ರು, ಡೆಂಗ್ಯೂ ಫೀವರ್ ಬಂದು ತೀರೋದ್ರು, ಹಾಸ್ಪಿಟಲ್ ನೋಡಿ 2 ಮಗು ಒಂದು ಮಗು ತೀರೋದ್ರು. ಈ ಥರ ನಮ್ಗೆ ಜೀಸಸ್ ನಿಮಗೆ ಬ್ಲೆಸ್ ಮಾಡಿದ್ದಾರೆ. ನಾವು ಜೀಸಸ್ ಕಾಸ್ ಹೋಗಿ ಪ್ರೇಯರ್ ಮಾಡಿದ್ಮೇಲೆ ನಿಮ್ಗೆ ಲೈಫ್ ಒಂದು ನ್ಯೂ ಲೈಫ್ ಸಿಕ್ಕಿದೆ ಅವನಿಗೆ. ಆದ್ರೆ ನಾನು ಡೈಲಿ ಹೇಳ್ತೀನಿ, ಡೈಲಿ ಪ್ರೇಯರ್ ಮಾಡಿದ್ದೀನಿ, ಜೀಸಸ್ ಥ್ಯಾಂಕ್ಸ್ ಹೇಳ್ಬೇಕು, ಬೇರೆ ಏನೂ ಇಲ್ಲ, ಥ್ಯಾಂಕ್ಸ್ ಹೇಳಿ ಜೀಸಸ್ಗೆ ಅಂತ ಹೇಳಿದ್ರು. ನಮ್ಮ ಮಗುಗೆ ತಿರ್ಗಾ ಒಂದು ಜೀವನವನ್ನ ಕೊಟ್ಟಿದ್ದಂತ ದೇವ್ರಿಗೆ ಕೊಡಿ ನನ್ರಿ ಅವ್ರಿಗೆ. ಜೀಸಸ್ ಕಾಲ್ ಪ್ರೇಯರ್ ಟವರ್ ಅಲ್ಲಿ ಎಲ್ಲಾ ಸಿಸ್ಟರ್ಸ್ ನಮ್ಮ ಮಗುಗೋಸ್ಕರ ಪ್ರಾರ್ಥನೆ ಮಾಡಿದ್ದಾರೆ, ಅವ್ರಿಗೂ ತುಂಬಾ ಧನ್ಯವಾದಗಳು. ಪಾಲ್ದಿನಕರಯ್ಯ ಅವ್ರಿಗೂ ತುಂಬಾ ನಮ್ ಕುಟುಂಬಕ್ಕೋಸ್ಕರ ಅವರು ಎಷ್ಟೋ ಪ್ರೇಯರ್ ಮಾಡಿದ್ದಾರೆ, ಅವ್ರಿಗೋಸ್ಕರ ನಾವು ತುಂಬಾ ಧನ್ಯವಾದವನ್ನ ತಿಳಿಸ್ತೀವಿ.